ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಮೊಸರು, ಚಿಕನ್ ಬಿರಿಯಾನಿ ಪೌಡ್ರು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮಸಾಲೆಗೆ ನಾನು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಅಷ್ಟೇ ನಾನು ರುಬ್ಕೊಳ್ಳೋದು, ಬೇರೆ ಏನೂ ಆ್ಯಡ್ ಮಾಡಲ್ಲ. ಹಾಗೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಮಸಾಲೆ, ಪಲಾವ್ ಮಸಾಲೆ ಏನಿರುತ್ತಲ್ಲ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮರಾಠಿ ಮೊಗ್ಗು, ಸೋಂಪು, ಚಕ್ಕೆ, ಲವಂಗ ಮತ್ತು ಮರಾಠಿ ಮೊಗ್ಗು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಕೂಡ ಆ್ಯಡ್ ಮಾಡಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ನಾನಿಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇವಾಗ ಒಂದು ಕಡೆ ಮಸಾಲೆ ರುಬ್ಕೋತಾ ಇದ್ದೀನಿ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ರುಬ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ನಾನು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಆ್ಯಡ್ ಮಾಡ್ಕೋಬೇಕು. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ನಾನು ಟೊಮೊಟೊ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಂಡು ಆದಮೇಲೆ ಇವಾಗ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಈರುಳ್ಳಿ ಮತ್ತು ಟೊಮೊಟೊ ಹಾಕ್ಕೋಬೋದು. ಅಷ್ಟೇ ಹಾಕಬೇಕು, ಇಷ್ಟೇ ಹಾಕಬೇಕು ಅಂತ ಏನಿಲ್ಲ. ನೆಕ್ಸ್ಟ್ ಇವಾಗ ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಕೂಡ ಹಾಕೋತಾ ಇದ್ದೀನಿ. ಇದನ್ನು ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ. ಚಿಕನ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಚಿಕನ್ ಫ್ರೈ ಆದಮೇಲೆ ಉಪ್ಪು ಕೂಡ ಹಾಕೋತಾ ಇದ್ದೀನಿ ನಾನು ಇವಾಗ. ಉಪ್ಪು ನಾನು ಇಲ್ಲಿ 2 ಸ್ಪೂನ್ ಅಷ್ಟೇ ಉಪ್ಪು ಹಾಕ್ಕೋತಾ ಇರೋದು. ಯಾಕಂದರೆ ಇಲ್ಲಿ ನಾನು 1 kg ನಾನು ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ 1 kg ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೆ 2 ಸ್ಪೂನ್ ಸಾಕಾಗುತ್ತೆ. ಜೊತೆಗೆ ಬಿರಿಯಾನಿ ಮಸಾಲೆ ಬಿರಿಯಾನಿ ಪೌಡ್ರ್ ಇರುತ್ತಲ್ಲ ಅದಕ್ಕೆ ಉಪ್ಪು ಖಾರ ಆ್ಯಡ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಕಮ್ಮಿನೇ ಹಾಕ್ತಾಯಿದ್ದೀನಿ. 1 kg ಅಕ್ಕಿಗೆ ಸಾಕಾಗುತ್ತೆ 2 ಸ್ಪೂನು ಉಪ್ಪು. ಈಗ ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ಅರಿಶಿನ ಕೂಡ ಹಾಕೋತಾ ಇದ್ದೀನಿ ನಾನು. ಹಾಗೆ ಖಾರದ ಪುಡಿ ಕೂಡ ಹಾಕ್ತೀನಿ. ಖಾರದ ಪುಡಿ ನೀವು ನೋಡ್ಕೊಂಡು ಹಾಕ್ಕೋಬೇಕು, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು. ನಾನಿಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಉಪ್ಪು ಖಾರ ಸ್ವಲ್ಪ ಕಮ್ಮಿ ತಿನ್ನೋದು, ಅದಕ್ಕೋಸ್ಕರ ನಾನು ಖಾರದ ಪುಡಿ 1 ಸ್ಪೂನ್ ಹಾಕ್ತಾ ಇರೋದು. ಮತ್ತು ಹಸಿಮೆಣ್ಸಿನ್ಕಾಯಿ ಕೂಡ ನಾನು ಜಾಸ್ತಿ ಹಾಕ್ಕೊಂಡಿಲ್ಲ, ಒಂದು 5ರಿಂದ 6 ಹಾಕಿದ್ದೀನಿ ಅಷ್ಟೇ ಹಸಿಮೆಣ್ಸಿನ್ಕಾಯಿ. ನೀವು ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಒಂದು 10 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಒಂದು 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಎಲ್ಲ ಹಾಕಿ ಆದಮೇಲೆ ನಾನು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 1/4 ಲೀಟ್ರ್ ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 1/4 ಲೀಟ್ರ್ ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಎಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಬಿರಿಯಾನಿ ಪೌಡ್ರು ಕೂಡ ಆ್ಯಡ್ ಮಾಡ್ಕೋತಿದ್ದೀನಿ ನಾನು ಇವಾಗ. ಬಿರಿಯಾನಿ ಪೌಡ್ರು ನಾನಿಲ್ಲಿ 2 ಸ್ಪೂನ್ ಹಾಕ್ತೀನಿ ಅಷ್ಟೇ. ಅದು ತೇಜು ಚಿಕನ್ ಬಿರಿಯಾನಿ ಪೌಡ್ರು ಬರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದು 10 ರೂಪಾಯಿದು ಅಷ್ಟೇ. ಅದರಲ್ಲಿ ಜಸ್ಟ್ 2 ಸ್ಪೂನ್ ಅಷ್ಟೇ ಇರುತ್ತೆ, ಜಾಸ್ತಿ ಏನಿರಲ್ಲ. ನಾನೆಲ್ಲ ಫುಲ್ ಹಾಕೋತಾ ಇದ್ದೀನಿ. ಸೊ 1 kg ಅಕ್ಕಿಗೆ ಅದು ಸಾಕಾಗುತ್ತೆ, 2 ಸ್ಪೂನ್ ಬೇಕಾಗುತ್ತೆ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಚಿಕನ್ ಅದರಲ್ಲೇ 50% ಅಷ್ಟು ಚಿಕನ್ ಬೇಯಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಅದು ಎಣ್ಣೆ ಬಿಡೋವರೆಗೂ ನಾನು ಫ್ರೈ ಮಾಡ್ಕೋತೀನಿ. ಇದು ಆಲ್ಮೋಸ್ಟ್ ಆಗಿದೆ. ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಆಗಿದೆ ಆಲ್ಮೋಸ್ಟು. ಇವಾಗ ನಾನು ಅಕ್ಕಿ ತೊಳ್ಕೊಂಡು ಅಕ್ಕಿ ಕೂಡ ಹಾಕೋತಾ ಇದ್ದೀನಿ. ಅಕ್ಕಿನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಅಕ್ಕಿ ಫ್ರೈ ಆದಮೇಲೆ ನಾನು ಇವಾಗ ನೀರು ಕೂಡ ಹಾಕೋತಾ ಇದ್ದೀನಿ. ನೀರು ನೀವು ನೋಡ್ಕೊಂಡು ಆ್ಯಡ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಮೊಸರು ಕೂಡ ಹಾಕಿದ್ದೀನಿ ನಾನು. ಜೊತೆಗೆ ಚಿಕನಲ್ಲಿ ಕೂಡ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೀವು ಅದಕ್ಕೆ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ನೋಡಿಕೊಂಡು ಸ್ವಲ್ಪನೇ ಹಾಕಿದ್ದೀನಿ. ಯಾಕಂದರೆ ಮೊಸರು ಹಾಕಿದ್ದೀನಿ ಮತ್ತು ಚಿಕನಲ್ಲೂ ನೀರು ಬಿಟ್ಕೊಳ್ಳುತ್ತಲ್ಲ, ಅದಕ್ಕೋಸ್ಕರ ನಾನು ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಜಸ್ಟ್ 2 ವಿಷಲ್ ಹಾಕೋಸ್ಕೋತೀನಿ ಅಷ್ಟೇ. ಇವಾಗ ಬಿರಿಯಾನಿ ರೆಡಿ ಆಯಿತು. ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಚಿಕನ್ ಬಿರಿಯಾನಿ. ಬೇಕು ಅಂದರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡ್ಬೋದು. ಹಾಗೆ ಫಿಫಿ ನೋಡಿ, ಇದು ನಾವು ಸಾಕಿರೋ ಬೆಕ್ಕಲ್ಲ, ನಮ್ಮನೆ ಬಾಡಿಗೆ ಮನೆಯವರು ಸಾಕಿರೋದು. ಇದು ಹೆಸರು ಫಿಫಿ ಅಂತ. ನಾವೆಲ್ಲರೂ ಫಿಫಿ ಅಂತಲೇ ಕರೆಯೋದು. ಹಾಗೆ ನಮ್ಮ ಅಕ್ಕ ಮತ್ತು ಮಂಗಳಾ ಸಿಸ್ಟರ್ ಇಬ್ಬರೂ ಸೊಪ್ಪು ಸೋಸ್ಕೊಂಡು ಕೂತಿದ್ದಾರೆ. ನಮ್ಮ ಅಕ್ಕ ಒಂದು ಕಡೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸೋಸ್ತಾ ಇದ್ದಾಳೆ. ಮಂಗಳಾ ಸಿಸ್ಟರ್ ಕೂಡ ಸೊಪ್ಪು ಸೋಸ್ಕೊಂಡು ಕೂತಿದ್ದಾರೆ. ನಾನು ಹಾಯ್ ಹೇಳಿ ಅಂತ ಹೇಳಿದೆ.
ಅದಕ್ಕೆ ಅವರು ನಾಚ್ಕೋತಾ ಇದ್ದಾರೆ ವಿಡಿಯೋದಲ್ಲಿ ಬರೋದಕ್ಕೆ ಹಾಯ್ ಹೇಳ್ತಾ ಇದ್ದಾರೆ. ಇಬ್ಬರು ಸೊಪ್ಪು ಸೋಸ್ಕೊಂಡು ಕೂತಿದ್ದಾರೆ ಹರಟೆ ಹೊಡ್ಕೊಂಡು. ಇವಾಗ ನಾನು ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ಶಾವಿಗೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಶಾವಿಗೆ ಪಾಯಸನ ಅಂತನಾದರೂ ಕರಿಬೋದು, ಇಲ್ಲ ಶಾವಿಗೆ ಖೀರ್ ಅಂತನಾದರೂ ಕರಿಬೋದು. ನಾನಿವಾಗ ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊಂಡು ಒಂದು 3-4 ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ನಾನು ಡ್ರೈ ಫ್ರೂಟ್ಸ್ ಏನು ರೆಡಿ ಮಾಡ್ಕೊಂಡಿದ್ದೀನಿ, ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ, ಅದನ್ನು ಕೂಡ ಹಾಕ್ತೀನಿ ತುಪ್ಪ ಬಿಸಿ ಆದಮೇಲೆ. ನೀವು ಇದಕ್ಕೆ ಖರ್ಜೂರನಾದರೂ ಹಾಕ್ಬೋದು. ಡ್ರೈ ಫ್ರೂಟ್ಸ್ ಏನು ನಿಮ್ಗೆ ಏನು ಇಷ್ಟ ಆಗೋದು ಅದು ನೀವು ಹಾಕ್ಕೋಬೋದು. ನಾನಿಲ್ಲಿ ಜಸ್ಟು ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ಮಾತ್ರ ಹಾಕಿದ್ದೀನಿ ಕಟ್ ಮಾಡಿಕೊಂಡು. ಇದಕ್ಕೆ ಪಿಸ್ತಾ ಕೂಡ ಹಾಕ್ಬೋದು. ಕೆಲವರು ಖರ್ಜೂರ ಕೂಡ ಕಟ್ ಮಾಡಿ ಹಾಕ್ತಾರೆ, ಚೆನ್ನಾಗಿರುತ್ತೆ ಅಂತ. ಪಿಸ್ತಾನೂ ಕಟ್ ಮಾಡಿ ಹಾಕ್ತಾರೆ. ನಾನೇನು ಹಾಕ್ಕೊಂಡಿಲ್ಲ, ಜಸ್ಟ್ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಅಷ್ಟೇ ಹಾಕೋತಾ ಇರೋದು. ಹುರ್ಕೋತಾ ಇದ್ದೀನಿ ಚೆನ್ನಾಗಿ, ಅದು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋತಾ ಇದ್ದೀನಿ. ಇದು ಆಲ್ಮೋಸ್ಟ್ ಆಗಿದೆ ನೋಡಿ, ಫುಲ್ ಆಗಿದೆ. ಇವಾಗ ನೆಕ್ಸ್ಟ್ ನಾನು ಇದನ್ನು ತೆಗೆದು ಇಟ್ಕೋತೀನಿ ಸಪ್ರೇಟಾಗಿ. ನೆಕ್ಸ್ಟ್ ಇವಾಗ ಶಾವಿಗೆನೂ ಕೂಡ ನಾನು ಹುರ್ಕೋತೀನಿ. ಇವಾಗ ಶಾವಿಗೆ ಹುರ್ಕೊಳ್ಳೋದಕ್ಕೂ ಕೂಡ ನಾನು 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. 2 ಸ್ಪೂನ್ ತುಪ್ಪ ಹಾಕಿ ಆದಮೇಲೆ ಶಾವಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಶಾವಿಗೆ ಆ್ಯಡ್ ಮಾಡಿದ್ದೀನಿ. ಇದನ್ನು ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇದು ಕೂಡ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಕೆಲವರು ಹಾಗೆ ಜಸ್ಟ್ ಒಂದು 5 ನಿಮಿಷ ಫ್ರೈ ಮಾಡಿಬಿಟ್ಟು ಹಾಕ್ಬಿಡ್ತಾರೆ. ಆ ಥರ ಮಾಡಬಾರ್ದು, ಅದು ಟೇಸ್ಟಿಯಾಗಿ ಬರಲ್ಲ. ನಾವು ತುಪ್ಪದಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು ಶಾವಿಗೆ ಖೀರು. ನೆಕ್ಸ್ಟು ಹಾಗೆ ಇಲ್ಲಿ ಹಾಲು ಕೂಡ ಬಿಸಿ ಮಾಡೋಕ್ಕೆ ನಾನು ಇಟ್ಟಿದ್ದೀನಿ. ಹಾಲು ಕೂಡ ಬಿಸಿ ಆಗ್ತಾ ಇದೆ ನೋಡಿ. ಆಲ್ಮೋಸ್ಟ್ ಶಾವಿಗೆ ಫ್ರೈ ಆಯಿತು, ಗೋಲ್ಡನ್ ಕಲರ್ ಬಂದಿದೆ. ಹಾಗೆ ಹಾಲು ಕೂಡ ಬಿಸಿ ಆಯಿತು ನೋಡಿ. ನಾನು ಇವಾಗ ಅದಕ್ಕೆ ಹಾಲು ಪೌಡ್ರ್ ಕೂಡ ಆ್ಯಡ್ ಮಾಡಿದ್ದೀನಿ, ಆಲ್ರೆಡಿ ರೆಡಿ ಆಯಿತು. ಇವಾಗ ನಾನು ಹುರ್ಕೊಂಡಿರೋ ಶಾವಿಗೆ ಕೂಡ ಹಾಕೋತಾ ಇದ್ದೀನಿ ನೋಡಿ. ಆಯಿತು ಆಲ್ಮೋಸ್ಟ್ ಶಾವಿಗೆ ಪಾಯಸ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ರೆಡಿ ಆಯಿತು ಶಾವಿಗೆ ಪಾಯಸ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ, ತುಂಬ ಟೇಸ್ಟಿಯಾಗಿದೆ. ನೆಕ್ಸ್ಟ್ ನಾನು ಇವಾಗ ಚಿಕನ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಿಕನ್ ಫ್ರೈ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಪೆಪ್ಪರ್ ಕೂಡ ತೊಗೊಂಡಿದ್ದೀನಿ ನಾನು. ಇದು ಟೊಮೊಟೊ ನಿಮಗೆ ಆಪ್ಷನಲ್, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇಲ್ಲಿ ನಾನು 2 kg ಚಿಕನ್ ತೊಗೊಂಡಿದ್ದೀನಿ. ಹಾಗೆ ಇವಾಗ ನಾನು ತೋರಿಸಿದ್ನಲ್ಲ ಮಸಾಲೆ, ಅದನ್ನೆಲ್ಲ ರುಬ್ಕೋತೀನಿ. ಅದನ್ನು ರುಬ್ಕೊಂಡು ಆದಮೇಲೆ ತೋರಿಸ್ತೀನಿ ನೋಡಿ. ರುಬ್ಕೊಂಡಾಯಿತು. ಹಾಗೆ ಒಂದು ಪಾತ್ರೆಗೆ ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿದಾದಮೇಲೆ ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಜಜ್ಜಿ. ನೀವು ಬೇಕು ಅಂದರೆ ಈರುಳ್ಳಿ ಕೂಡ ಜಜ್ಜಿ ಹಾಕ್ಬೋದು, ಮತ್ತು ಚಕ್ಕೆ, ಲವಂಗ ಎಲ್ಲ ಒಗ್ಗರಣೆಗೆ ಹಾಕ್ಕೋಬೋದು. ಇಲ್ಲಿ ನಾನೇನು ಹಾಕಿಲ್ಲ. ಈರುಳ್ಳಿ ಜಜ್ಜಿ ಹಾಕಿದ್ರೂ ಕೂಡ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಕಸ್ತೂರಿ ಮೇಥಿ ಕೂಡ ಆ್ಯಡ್ ಮಾಡ್ಬೋದು. ಚಕ್ಕೆ ಲವಂಗ ಫ್ರೈ ಮತ್ತು ಚಕ್ಕೆ ಲವಂಗ ಕೂಡ ಹಾಕ್ಬೋದು. ನಾನು ಏನೂ ಹಾಕಿಲ್ಲ, ಜಸ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ ಅಷ್ಟೇ. ನೆಕ್ಸ್ಟು ಚಿಕನ್ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ನಾನು ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೀನಿ. ಉಪ್ಪು ಅರಿಶಿನ ಎಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ನೀರು ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ನೀರು ಆ್ಯಡ್ ಮಾಡಬಾರ್ದು. ಆ ಎಣ್ಣೆಲೇ ಅದು ಚೆನ್ನಾಗಿ ಹಬೆನಲ್ಲೇ ಚೆನ್ನಾಗಿ ಬೇಯಬೇಕು ನೋಡಿ. ಇವಾಗ ನೀರು ಬಿಟ್ಕೋತಾ ಇದೆ ಸ್ವಲ್ಪ ಸ್ವಲ್ಪನೇ. ಅದು ಚೆನ್ನಾಗಿ ಬೆಂದಾದಮೇಲೆ ನೀರು ಬಿಟ್ಕೊಳ್ಳುತ್ತೆ. ನಾವು ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನೋಡಿ. ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ನೆಕ್ಸ್ಟ್ ನಾನು ಇವಾಗ ಏನು ರುಬ್ಕೊಂಡಿದ್ದೀನಲ್ಲ ಮಸಾಲೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ನೀವು ನೀರು ಆ್ಯಡ್ ಮಾಡ್ಕೋಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ನೀವು ಆ್ಯಡ್ ಮಾಡ್ಕೋಬೋದು. ಈಗ ನಾನು ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಅಷ್ಟೇ. ಅನ್ನಕ್ಕೆ ಬೇಕಾದರೂ ತಿನ್ಬೋದು. ಮತ್ತು ಜೊತೆಗೆ ನಾನು ಚಿಕನ್ ಬಿರಿಯಾನಿ ಮಾಡಿದ್ದೀನಲ್ಲ, ಅದಕ್ಕೂ ಆಗುತ್ತೆ ಅಂತ. ಇಷ್ಟು ಹದಕ್ಕಿದ್ರೆ ಸಾಕು ಅನಿಸುತ್ತೆ. ನಿಮಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೋಬೋದು. ಇನ್ನೂ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಈ ಚಿಕನ್ ರೆಡಿ ಆಯಿತು, ಚಿಕನ್ ಫ್ರೈ. ನೆಕ್ಸ್ಟ್ ಇವಾಗ ನಮ್ಮ ಬಂಗಾರಿ ಬರ್ತಡೇ ಇವತ್ತು. ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀವಿ. ಎಲ್ಲ ಅವ್ರ ಅಣ್ಣನೇ ರೆಡಿ ಮಾಡಿರೋದು. ರೆಡಿ ಆದ ನಮ್ಮ ಬಂಗಾರಿ ನೋಡಿ. ನಮ್ಮ ಮನೆ ರಾಜ್ಕುಮಾರ ಹೇಗೆ ಕಾಣ್ತಾ ಇದ್ದಾನೆ ಅಂತ. ರೆಡಿ ಆದ ಅವನು. ಏನೋ ಒಂಥರ ಅವ್ನು ಖುಷಿ, ಅವನಿಗೆ ಅವನ ಮುಖದಲ್ಲಿ ಏನೋ ಒಂಥರ ಖುಷಿ ನೋಡಿ. ಎಷ್ಟು ಖುಷಿಯಾಗಿದ್ದಾನೆ ಇವತ್ತು ಅವನು ಅಂತ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ. ಅವ್ರ ಅಣ್ಣ ಇವತ್ತು ಅವನಿಗೆ ಚೇರ್ ತಂದು ಕೊಟ್ಟಿದ್ದಾನೆ. ಆ ಚೇರ್ ಬಿಟ್ಟೇ ಇಲ್ಲ. ಅವನು ಸ್ನಾನಕ್ಕೆ ಹೋದರೂ ಕೂಡ ಆ ಚೇರ್ ಮೇಲೆ ಸ್ನಾನ ಮಾಡಿದ್ದಾನೆ. ವಾಶ್ರೂಮ್ಗೆ ಹೋದರೂ ಕೂಡ ಚೇರೇ ತೊಗೊಂಡೋಗಿದ್ದಾನೆ. ಚೇರ್ ಬಿಟ್ಟೇ ಇಲ್ಲ, ಎಲ್ಲಿ ಹೋದರೂ ಕೂಡ ಆ ಚೇರ್ ತೊಗೊಂಡೋಗಿದ್ದಾನೆ. ಎಲ್ಲರೂ ಅವನ ಬರ್ತಡೆಗೆ ಅವ್ನು ಫೋಟೋ ಹೊಡಿತಿದ್ದಾರೆ. ಅದಕ್ಕೆ ಅವ್ನು ಅವ್ನು ಫೋಟೋ ಹೊಡೆದ್ರೆ ಖುಷಿ ಅವನಿಗೆ. ಅದು ಕ್ಲಿಕ್ ಅಂತ ಸೌಂಡ್ ಬರುತ್ತಲ್ಲ, ಅದಕ್ಕೆ ಪಟ್ 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 ಅಂತ ಹೇಳ್ತಾ ಇದ್ದಾನೆ.
ನೋಡಿ ಎಷ್ಟು ಖುಷಿಯಾಗಿದ್ದಾನೆ ಇವತ್ತು ನಮ್ಮ ಬಂಗಾರಿ. ಎಲ್ಲರೂ ಖುಷಿಯಾಗಿದ್ದಾರೆ ಅವನಿಂದ. ಇವತ್ತು ಅವ್ನ ಬರ್ತಡೇ ಇರೋದ್ರಿಂದ ನಾವು ಸಿಂಪಲಾಗೇ ಬರ್ತಡೇ ಮಾಡ್ಕೋತಾ ಇದ್ದೀವಿ. ಇವಾಗೆಲ್ಲ ಫೋಟೋ ತೆಗೆಸ್ಕೋತಾ ಇದ್ದಾರೆ. ನಮ್ಮ ಅಪ್ಪನೂ ಫೋಟೋ ತೆಗೆಸ್ಕೊಂಡ್ರು. ಇವಾಗ ನಾನು ಕೂಡ ಫೋಟೋ ತೆಗೆಸ್ಕೋತಾ ಇದ್ದೀನಿ. ನೋಡಿ ಅವ್ನು ಟೋಪಿ ಹಾಕಿಸ್ಕೋತಾನೆ ಇಲ್ಲ ಅವನ ತಲೆ ಮೇಲೆ. ಟೋಪಿ ಬೇಡವೇ ಬೇಡ ಅನ್ನೋದು ಕಿತ್ತು ಬಿಸಾಕ್ತಾ ಇದ್ದಾನೆ ಅವನು. ಹಾಗೆ ಬೆಲೂನನ್ನು ನೋಡಿ ಬೆಲೂನ್ ಅಂತ ಹೇಳ್ತಾ ಇದ್ದಾನೆ. ಇವಾಗ ಅವ್ರ ಅಣ್ಣ ಫೋಟೋ ತೆಗೆಸ್ಕೋತಾ ಇದ್ದಾನೆ. ನೋಡಿ ಅವ್ರ ಅಣ್ಣ ಅವ್ರ ಮಾಮ ಇಬ್ಬರೂ ಟೋಪಿ ಹಾಕ್ತಾ ಇದ್ದಾರೆ. ಅವ್ನು ಹಾಕಿಸ್ಕೋತಾ ಇಲ್ಲ. ಟೋಪಿ ಬೇಡ 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 ಅಂತ ಹೇಳ್ತಿದ್ದಾನೆ. ಅವ್ನು ಚೇರ್ ಮೇಲೆ ಹಿಂಗೆ ಕೂತ್ಕೊಳ್ಳೋನೇ ಅಲ್ಲ ಅವನು. ಒಂದು ನಿಮಿಷ ಆ ಥರ ಕೂತ್ಕೊಳ್ಳೋಕ್ಕೆ ಹೋಗಲ್ಲ ಅವನು. ಮನೆಯೆಲ್ಲ ಒಂದು ಮಾಡ್ತಾನೆ, ಕೂತಿದ್ದ ಜಾಗದಲ್ಲಿ ಅವ್ನು ಕೂತ್ಕೊಳ್ಳೋಕ್ಕೆ ಹೋಗಲ್ಲ. ಅವ್ನಿಗೆ ಹಿಂಗೆ ಕೂರಿಸಿದ್ರೆ ಇವತ್ತು ಗ್ರೇಟ್ ಅವನು ಈ ಥರ ಕೂತಿರೋದು. ಈಗ ಅವ್ರ ಮಾಮ ಮತ್ತು ಅವ್ರ ಅಣ್ಣ ಇಬ್ಬರು ಫೋಟೋ ತೆಗೆಸ್ಕೋತಾ ಇದ್ದಾರೆ. ನೋಡಿ ಫೋಟೋ ಶೂಟ್ ಮಾಡ್ಕೋತಾ ಇದ್ದಾರೆ ಎಲ್ಲರೂ. ಅವನಿಗೆ ಥರ ಎಷ್ಟು ಸೈಲೆಂಟಾಗಿ ಕೂತಿದ್ದಾನೆ ಅಂತ ಇವತ್ತು. ಹಾಗೆ ನಮ್ಮ ಮಂಗಳ ಸಿಸ್ಟರ್ ಕೂಡ ಬಂದಿದ್ದಾರೆ. ನೋಡಿ ಸೈಲೆಂಟಾಗಿ ಕೂತಿದ್ದಾನೆ. ಅವ್ರ ಅಮ್ಮ ಸೈಲೆಂಟಾಗಿ ಕುಂಡ್ರಿಸಿದ್ದಾರೆ ಇವತ್ತು ಅವನಿಗೆ. ಆ ಬೆಕ್ ಬಂದಿದೆ, ಬೆಕ್ನ ನೋಡೋಕೆ ಕೂಡ ಹೋಗ್ತಾ ಇದ್ದಾನೆ ನೋಡೋಕ್ಕೆ. ಫೀಫಿ ಅಂತ ಬಂದು ಅವರಮ್ಮ ಚೇರ್ ಮೇಲೆ ಕುಂಡ್ರಿಸೋದು, ಅವನು ಎದ್ದು ಈಚೆ ಹೋಗೋದು. ಟೋಪಿ ನಿಲ್ತಾನೆ ಇಲ್ಲ, ಆದರೂ ಕೂಡ ಅವರಮ್ಮ ಟೋಪಿ ಹಾಕ್ತಾ ಇದ್ದಾರೆ. ಆಗಲೇ ಕೇಕ್ ಕಟ್ ಮಾಡೋಕೆ ಹೋಗ್ತಾ ಇದ್ದಾನೆ ಚಾಕು ಎತ್ಕೊಂಡು ಅವನು. ಹ್ಯಾಪಿ ಬರ್ಡೇ. ಅವ್ನಿಗೆ ಇನ್ನೂ 2 ವರ್ಷ ಅಷ್ಟೇ. ಅವನು ಇನ್ನೂ ಸರಿಯಾಗಿ ಮಾತಾಡಲ್ಲ. ಅಪ್ಪ ಅಮ್ಮ ಅಕ್ಕ ಅಜ್ಜಿ ತಾತ ಎಲ್ಲ ಹೇಳ್ತಾನೆ. ನೋಡಿ ಎಷ್ಟು ಕಷ್ಟಪಡ್ತಿದ್ದಾಳೆ ಅವಳು ಕುಂಡ್ರಿಸೋದಕ್ಕೆ. ಅವನು ಕೂತ್ಕೊಳ್ಳಲ್ಲ ಹಾಗೆ, ತುಂಬ ಕಷ್ಟಪಟ್ಟು ಕುಂಡಿಸ್ತಾ ಇದ್ದಾಳೆ. ಅವನಿಗೇನೋ ಇವತ್ತು ಖುಷಿ, ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರಲ್ಲ, ಏನಿಲ್ಲ ಎಲ್ಲ ರೆಡಿ ಮಾಡಿದ್ದಾರಲ್ಲ ಅಂತ. ನೋಡಿ ನಮ್ಮ ಫೀಫಿ ಹೆಂಗೆ ಆಟಾಡ್ತಾ ಇದ್ದಾನೆ. ಕೊನೆಗೆ ಕಷ್ಟಪಟ್ಟು ನಮ್ಮ ಅಕ್ಕ ಕುಂಡ್ರಿಸಿದ್ಲು ಚೇರ್ ಮೇಲೆ. ಇವಾಗ ಕೇಕ್ ಕಟ್ ಮಾಡೋಕ್ಕೆ ರೆಡಿ ಆದ. ನೋಡಿ ನಮ್ಮ ಅಪ್ಪ ಕೂಡ ನಿಂತಿದ್ದಾರೆ. ಎಲ್ಲರೂ ಹ್ಯಾಪಿ ಬರ್ತ್ಡೇ ಚಿನ್ನಮ್ಮ ಅಂತ ಕರೀತಿದ್ದಾರೆ. ಅವನು ಕೇಕ್ ಕಟ್ ಮಾಡಿ ಅವನೇ ತಿಂತಾ ಇದ್ದಾನೆ. ನೋಡಿ ಕೇಕ್ ಕಟ್ ಮಾಡಿಬಿಟ್ಟು ಅವನೇ ಬಾಯಿಗೆ ಇಟ್ಕೋತಾ ಇದ್ದಾನೆ. ಅವ್ರ ಅಮ್ಮ ಕೇಕ್ ಕಟ್ ಮಾಡ್ಸೋಕೆ ಹೋದರೆ ಬೇಡ ಬೇಡ ನಾನೇ ಕಟ್ ಮಾಡ್ತೀನಿ ಅಂತ ಕಟ್ ಮಾಡ್ತಾ ಇದ್ದಾನೆ. ಕೇಕ್ ಕಟ್ ಮಾಡಿ ಅವನೇ ಬಾಯಿಗೆ ಇಟ್ಕೋತಾ ಇದ್ದಾನೆ. ನೋಡಿ ಅವನೇ ಕಟ್ ಮಾಡಿ ಬಾಯಿಗೆ ಇಟ್ಕೋತಾ ಇದ್ದಾನೆ. ಹಾಗೆ ನಾನು ಕೂಡ ಹೋದೆ ಕೇಕ್ ತಿನ್ಸೋಣ ಅಂತ. ನಾನು ಕೇಕ್ ತಿನ್ನಿಸಿದೆ. ಅವ್ರ ಅಮ್ಮ ತಿನ್ಸಿದ್ರೆ ಮಾತ್ರ ತಿಂತಾ ಇಲ್ಲ, ನಾನು ತಿನ್ಸಿದ್ರೆ ತಿಂತಾ ಇದ್ದಾನೆ. ನೋಡಿ ಕತ್ರಿ ಕೊಡು ಅಂತ ಕೇಳ್ತಾ ಇದ್ದಾನೆ. ನನಗೂ ಕೂಡ ತಿನ್ನಿಸ್ತಾ ಇದ್ದಾನೆ. ಹಾಗೆ ನಮ್ಮ ಮಂಗಳ ಸಿಸ್ಟರ್ ಪಾಪ ತಿನ್ನಿಸ್ತಾ ಇದ್ರೆ ಅವ್ನು ತಿಂತಾ ಇಲ್ಲ. ತಿನ್ನೋ ರಾಜ್ಕುಮಾರ ತಿನ್ನೋ ಅಂತಿದ್ರೆ ತಿಂತಾ ಇಲ್ಲ. ಹಾಗೆ ಎಲ್ಲರೂ ವೀಡಿಯೋ ಕಾಲ್ ಮಾಡಿದ್ದಾರೆ ಅವನಿಗೆ ವಿಶ್ ಮಾಡೋದಕ್ಕೆ. ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ ಅವನಿಗೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ.